ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಬರ್ತಾ ಇದೆ ಅಪ್ಡೇಟು. ನಿನ್ನೆ ರಾತ್ರಿ ಮ್ಯಾಚ್ ನಡೀತಾ ಇರೋ ಟೈಮಲ್ಲಿ ಬಂದಂಥ ಅಪ್ಡೇಟು ನಾನು ನಿಮಗೆ ಕೊಟ್ಟಿದ್ದೆ. ಅಪ್ಡೇಟ್ ಇದು ರಿಲೇಟೆಡ್ ಈ ಹಿಂದೆ ವಿಜಯ್ ಹಜಾರೆ ಟ್ರೋಫಿನ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಆಡಬೇಕು, ಆಡ್ತಾರೆ, ಆಡೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ದೆ. ಸೊ ಇದ್ರ ರಿಲೇಟೆಡ್ ಇವಾಗ ಅಫಿಷಿಯಲ್ ಅಪ್ಡೇಟ್ ಬಂದಿದೆ. ಕರ್ನಾಟಕ ಸ್ಕ್ವಾಡ್ ಫಾರ್ ವಿಜಯ್ ಹಜಾರೆ ಟ್ರೋಫಿ ಕೂಡ ಅನೌನ್ಸ್ ಆಗಿತ್ತು. ಅದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಇವಾಗ ಡೆಲ್ಲಿ ಸ್ಕ್ವಾಡ್ ಜೊತೆಗೆ ಮುಂಬೈ ಸ್ಕ್ವಾಡ್ ಕೂಡ ಅನೌನ್ಸ್ ಆಗಿದೆ. ಸೊ ಡೆಲ್ಲಿ ಸ್ಕ್ವಾಡ್ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಹೆಸರು ಕಾಣಿಸ್ಕೊಂಡಿದೆ ಅಂಡ್ ಮುಂಬೈ ಸ್ಕ್ವಾಡ್ ಅಲ್ಲಿ ರೋಹಿತ್ ಶರ್ಮಾ ಅವರ ಹೆಸರು ಕೂಡ ಕಾಣಿಸ್ಕೊಂಡಿದೆ. ಗೊತ್ತಿರೋದೇನೆ ಏನಾಗಿದೆ ಅಂತ BCCI ಅವರು ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ಅಲ್ಲಿ ಇರುವಂತಹ ಪ್ಲೇಯರ್ಸ್ಗಳೆಲ್ಲ ನಾವು ಹೇಳ್ದಂಗೆ ಕೇಳಬೇಕು ಅಷ್ಟೇನೆ ಅಂತ. ಸೊ ಆದ್ರಿಂದ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ನಡೀತಾ BCCI ಆರ್ಡರ್ನ ಇಲ್ಲಿ ಪಾಸ್ ಮಾಡ್ತಾ ಇದ್ದಾರೆ. ಇಲ್ಲಾಗರೋ ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ಆಡ್ತಾ ಇದ್ದಾರೆ. ಬಂದ್ಬಿಟ್ಟು ಇಲ್ಲಿ ದಿಮಾಗ್ನ ತೋರಿಸ್ತಾ ಇಲ್ಲ. ನಾನೇನಿಗಿರೋ ಆಡಬೇಕು ವಿಜಯ್ ಹಜಾರೆ ಟ್ರೋಫಿನ, ನಾನು ನೋಡ್ರಿ ಇಲ್ಲಿ ಇಂಟರ್ನ್ಯಾಷನಲ್ಸ್ ಎಲ್ಲ 20 ರನ್ಸ್ ಹೊಡಿತಾ ಇದ್ದೀನಿ, ಪ್ಲೇಯರ್ ಆಫ್ ದ ಸೀರೀಸ್ ಆಗಿದ್ದೀನಿ ಅಂತ ವಿರಾಟ್ ಕೊಹ್ಲಿ ಅವರು ನಾನು ಆಡಲ್ಲಮ್ಮ ಅದೆಲ್ಲ ಅಂತ ಹೇಳ್ಬೋದು. ಬಟ್ ಹೇಳಿಲ್ಲ, ಇಲ್ಲ ನಾನು ಆಡ್ತೀನಿ ಗುರು ಅಂತ ಪಾಸಿಟಿವ್ ಆಗಿ ತೊಗೊಂಡಿದ್ದು. ಪಾಸಿಟಿವ್ ಅಪ್ರೋಚಲ್ಲಿ ಇವಾಗ ಬಂದಿದ್ದಾರೆ. ಆ 2 ಮ್ಯಾಚು ಇಲ್ಲಿ ರೋಹಿತ್ ಶರ್ಮಾ ಅವರು 2 ಮ್ಯಾಚ್ ಆಡ್ತಾರೆ ಅಂತ ಅಪ್ಡೇಟ್ ಇದೆ. ಆ 2 ಮ್ಯಾಚ್ ಎಲ್ಲ ಆಡ್ತಾರೆ ಅಂತ ಗೊತ್ತಿಲ್ಲ. ವಿರಾಟ್ ಕೊಹ್ಲಿ 2 ಮ್ಯಾಚ್ ಅಂತ ಏನು ಅಪ್ಡೇಟ್ ಇಲ್ಲ. ಒಟ್ಟಲ್ಲಿ ಎಲ್ಲ ಮ್ಯಾಚ್ ಅಂತೂ ಖಂಡಿತ ವಿರಾಟ್ ಕೊಹ್ಲಿ ಅವರು ಆಡೋದಿಲ್ಲ ವಿಜಯ್ ಹಜಾರೆ ಟ್ರೋಫಿಲಿ. ವೆರಿ ಫ್ಯೂ ಮ್ಯಾಚಸ್, ಅದು ಎಲ್ಲೆಲ್ಲ ಆಡ್ತಾರೆ ಅಂತ ಗೊತ್ತಿಲ್ಲ. ಅಂಡ್ ಡೆಲ್ಲಿ 1 ಮ್ಯಾಚ್ ಬೆಂಗಳೂರಲ್ಲೂ ಕೂಡ ಆಡುತ್ತೆ ಅಂತ ಅಪ್ಡೇಟ್ ಇದೆ. ನೋಡೋಣ ಆ ಮ್ಯಾಚ್ ಏನಾದ್ರು ವಿರಾಟ್ ಕೊಹ್ಲಿ ಅವರು ಬೆಂಗಳೂರಲ್ಲಿ ಆಡ್ತಾರ ಅಂತ. ಪ್ರಾಬ್ಲಿ ಆ ಮ್ಯಾಚಲ್ಲೇ ಆಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ತುಂಬ ದಿನ ಆದಮೇಲೆ ಬೆಂಗಳೂರಲ್ಲಿ ಆಡಬೇಕು ಅನ್ನೋ ಆಸೆ ಅವ್ರಿಗೂ ಕೂಡ ಇರುತ್ತೆ. ಫೇವ್ರೆಟ್ ಸ್ಟೇಡಿಯಂ ಬೇರೆ. ಪ್ರಾಬ್ಲಿ ಆ ಒಂದು ಮ್ಯಾಚಲ್ಲಿ ಆಡುವಂಥ ಚಾನ್ಸಸ್. ಸೊ ನೋಡೋಣ, ಸ್ಕ್ವಾಡ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಕರ್ನಾಟಕ ಸ್ಕ್ವಾಡ್ನ ಫಸ್ಟ್ ಡಿಸ್ಪ್ಲೇ ಮಾಡಿದ್ದೀನಿ. KL ರಾಹುಲ್ ಅವರು ಮೈನ್ ಪ್ಲೇಯರ್ ಆಗಿ ನಮ್ಮ ಅಂದರೆ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ಇರುವಂಥ ಪ್ಲೇಯರ್ ಆಗಿ ಇಲ್ಲಿ ಆಡ್ತು ಅಂತಂದರೆ, ಜೊತೆಗೆ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಲ್ಲಿ ಇರುವಂಥವ್ರು, ಜೊತೆಗೆ ರಿಷಬ್ ಪಂತ್ ಮೈನ್ ಆಗಿ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಲ್ಲಿ ಇರುವಂಥವ್ರು. ಸೊ ಇವರು ಕೂಡ ಆಡ್ತಾ ಇದ್ದಾರೆ. ಸೊ ರಿಷಬ್ ಪಂತ್ ಅಂತ ಮೈನ್ ಆಗಿ ಏನು ಕನ್ಸಿಡರ್ ಮಾಡ್ತಾ ಇಲ್ಲ ಅಲ್ಲಿ ODIs ಅಂಡ್ T20s ಅಂತ ಬಂದಾಗ. ಒಟ್ಟಲ್ಲಿ ODIs ಅಲ್ಲಿ ಸ್ಟ್ರಾಂಗ್ ಆಗಿ ಕನ್ಸಿಡರ್ ಆಗ್ತಿರೋದು ಇಲ್ಲಿ KL ರಾಹುಲ್, ವಿರಾಟ್ ಕೊಹ್ಲಿ ಜೊತೆಗೆ ರೋಹಿತ್ ಶರ್ಮಾ. ಸೊ ಈ 3 ಜನ ನಮ್ಮ ಇಂಡಿಯನ್ ಮೈನ್ ಪಿಲ್ಲರ್ಸ್ಗಳು. ODI ಫಾರ್ಮೆಟ್ ಅಂತ ಬಂದಾಗ ಆಡ್ತಿರೋದೇ ಇವಾಗ 1 ಫಾರ್ಮೆಟ್. KL ರಾಹುಲ್ಗೂ ಕೂಡ 2 ಫಾರ್ಮೆಟ್ ಅಷ್ಟೇ ಇರೋದು, T20 ಫಾರ್ಮೆಟ್ ಏನಿಲ್ಲ. ಸೊ ಅವರು ಕೂಡ ಇವಾಗ ರೆಸ್ಟ್ ಇದೆ. ಜೊತೆ ಒಂಥರ T20 ವರ್ಲ್ಡ್ ಕಪ್ ಆಡೋವಂಥವ್ರಿಗೆ ಮಾತ್ರ ಸ್ವಲ್ಪ ಮಟ್ಟಿಗೆ ಪ್ರಾಕ್ಟೀಸ್ ಅದು ಇದು ಅಂತ ಸ್ವಲ್ಪ ಬಿಸಿ ಸ್ಕೆಡ್ಯೂಲ್ ಇರ್ತದೆ. ಅದನ್ನು ಬಿಡ್ತು ಅಂದರೆ ಇನ್ನೊಂದು ಸ್ಕ್ವಾಡ್ ಇವತ್ತು ಬೇರೆ ಅನೌನ್ಸ್ ಆಗುತ್ತಲ್ಲ, T20 ವರ್ಲ್ಡ್ ಕಪ್ದು 1 ಗಂಟೆಗೆ ಅನೌನ್ಸ್ ಆಗುತ್ತೆ ಅಂತ ಅಪ್ಡೇಟ್ ಇದೆ. ಸೊ ಅದನ್ನು ಬಿಡ್ತು ಅಂತಂದರೆ ಇನ್ನು ODIs ಆಡೋರು ಬರೀ 1 ಫಾರ್ಮೆಟ್ನ ಮಾತ್ರ ಉಳಿಸ್ಕೊಂಡ್ರು ಅಥವಾ 2 ಫಾರ್ಮೆಟ್ನ ಉಳಿಸ್ಕೊಂಡ್ರು. ಟೆಸ್ಟ್ ಆಡ್ತಿರೋರ್ಗೂ ಕೂಡ ಇವಾಗ ಇನ್ನೇನು ಬ್ರೇಕು, ಟೆಸ್ಟ್ ಗಿಸ್ಟ್ ಎಲ್ಲ ಏನೂ ಇಲ್ಲ. ಸೊ ODI ಫಾರ್ಮೆಟು ಮಾತ್ರ KL ರಾಹುಲ್ಗೂ ಜೊತೆಗೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾಗೆ ಇರುವಂಥದ್ದು. ಸೊ ಅದಕ್ಕೋಸ್ಕರ ಇವರು ಬಂದಿಲ್ಲಿ ಆಡಲೇಬೇಕು ಅಂಡ್ ಆಡ್ತಾ ಇದ್ದಾರೆ. ಇಲ್ಲಿ ರಿಷಬ್ ಅಂತ ಆಡ್ತಾ ಇರೋದ್ರಲ್ಲಿ ಏನು ಆಶ್ಚರ್ಯ ಎಲ್ಲ ಏನೂ ಇಲ್ಲ. ಯಾಕೆಂದರೆ ಅವ್ರೇನು ODI ಫಾರ್ಮೆಟ್ ಸ್ಟ್ರಾಂಗ್ ಆಗಿ ಏನು ಕನ್ಸಿಡರ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಆಡಲೇಬೇಕು ಅಂಡ್ ಆಡ್ತಾ ಇದ್ದಾರೆ. ಅವರ ಕ್ಯಾಪ್ಟನ್ಸಿಲಿ ಅವ್ರು ಎಲ್ಲ ಮ್ಯಾಚ್ನೂ ಆಡುವಂಥ ಚಾನ್ಸಸ್ ಇದೆ. ನಾನು ಕ್ಯಾಪ್ಟನ್ ಅಂತಂದರೆ ಎಲ್ಲ ಮ್ಯಾಚ್ನೂ ಆಡಲೇಬೇಕು. ಸೊ ನೋಡೋಣ ರಿಷಬ್ ಪಂತ್ ಯಾವ ಥರ ಈ ಒಂದು ಟೂರ್ನಮೆಂಟಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಮಯಾಂಕ್ ಅಗರ್ವಾಲ್ ಕ್ಯಾಪ್ಟನ್ಸಿಲಿ ನಮ್ಮ ಕರ್ನಾಟಕ ಟೀಮ್ ಹೋಗ್ತಾ ಇದೆ. ಮುಂಬೈ ಅವರು ಶಾರ್ದುಲ್ ಠಾಕೂರ್ ಅವರ ಕ್ಯಾಪ್ಟನ್ಸಿಲಿ ಹೋಗ್ತಾ ಇದೆ. ಶಾರ್ದುಲ್ ಠಾಕೂರ್ ಎಲ್ಲ ಮ್ಯಾಚ್ನೂ ಕೂಡ ಆಡ್ತಾರೆ. ಇನ್ನೇನು ಅವರೇನು ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ಅಲ್ಲ ಅವರ ಅಲ್ಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಸ್ಕ್ವಾಡು. ಸಗದಾಗಿದೆ ಗುರು ಡೆಲ್ಲಿ ಸ್ಕ್ವಾಡನ್ನು ಕೂಡ. ಇಶಾಂತ್ ಶರ್ಮಾ ನೋಡಿ, ಇಶಾಂತ್ ಶರ್ಮಾ ಇನ್ನೂ ಆಡ್ತಾವ್ರೆ ಇಲ್ಲಿ ವಿರಾಟ್ ಕೊಹ್ಲಿ ಜೊತೆಗೆ ಬಂದು. ಬಟ್ ಇಶಾಂತ್ ಶರ್ಮಾನ ಮೇನಾಗಿ ನಾವು ಕನ್ಸಿಡರ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಅವರು ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಲ್ಲಿ ಇಲ್ವಲ್ಲ, ಆ್ಯಕ್ಟಿವ್ ಪ್ಲೇಯರ್ಸಲ್ಲಿ ಇಲ್ವಲ್ಲ, ಇಂಡಿಯನ್ ಆ್ಯಕ್ಟಿವ್ ಪ್ಲೇಯರ್ಸಲ್ಲಿ. ನವದೀಪ್ ಸೈನಿ, ಹರ್ಷಿತ್ ರಾಣಾ, ಆಮೇಲೆ ಹರ್ಪ್ರೀತ್ ರಾಣ್, ಧ್ರುಲ್, ಆಮೇಲೆ ಇನ್ನು ಪ್ರಿಯಾಂಶ್ ಆರ್ಯ ಅವರಿದ್ದಾರೆ, ತೇಜಸ್ವಿ ಅವರಿದ್ದಾರೆ, ನಿತೀಶ್ ರಾಣಾ ಅವರಿದ್ದಾರೆ. ಸಿಕ್ಕಾಪಟ್ಟೆ ನೋನ್ ನೇಮ್ಸ್ಗಳಿದ್ದಾರೆ. ಡೆಲ್ಲಿ ಸ್ಕ್ವಾಡ್ ಸಖತ್ತಾಗಿ ಕಾಣಿಸ್ತಿದೆ. ಆ್ಯಂಡ್ ಕರ್ನಾಟಕ ಸ್ಕ್ವಾಡ್ ಕೂಡ ಪರವಾಗಿಲ್ಲ, ಒಂದು ರೇಂಜಿಗೆ ಕಾಣಿಸ್ತಾ ಇದೆ. ಮುಂಬೈ ಸ್ಕ್ವಾಡ್ ಕೇಳೋಂಗಿಲ್ಲ, ಮಸ್ತಾಗ ಒಬ್ಬಿಯಸ್ಲಿ ಕಾಣಿಸುತ್ತೆ, ಎಲ್ಲ ಸಲೂ ಕಾಣಿಸೋ ಹಾಗೇನೆ. ಸೊ ನೋಡೋಣ ಹೆಂಗೆ ಆಡ್ತಾರೆ ಈ ಸಲ ವಿಜಯ್ ಹಜಾರೆ ಟ್ರೋಫಿನ. ಯಾವ ಮ್ಯಾಚ್ಗಳು ಅಂತ ನಮಗೆ ಕ್ಲಿಯರ್ ಕಟ್ ಕ್ಲಾರಿಟಿ ಸಿಕ್ಬಿಡ್ತು ಅಂತಂದರೆ ಇಂತಿಂಥ ಮ್ಯಾಚ್ಗಳನ್ನ ಆಡ್ತಾರೆ ಅಂತ ಪ್ರಾಬ್ಲಿ ಆ ಒಂದು ಸ್ಟೇಡಿಯಮಲ್ಲಿ ಕ್ರೌಡ್ ಪ್ಯಾಕ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ರೋಹಿತ್ ಶರ್ಮಾ 2 ಮ್ಯಾಚ್ ಮಾತ್ರ ಆಡ್ತೀನಿ ಅಂತ ಹೇಳಿದ್ರಂತೆ. ಯಾಕಂದರೆ ಬಂದಿರೋ ಅಪ್ಡೇಟೇ ಹೆಂಗೆ 2 ಮ್ಯಾಚ್ ಅಂತೂ ಮಿನಿಮಮ್ ಆಡಲೇಬೇಕು ಅಂತ. ನೀವು ಎಷ್ಟು ಮ್ಯಾಚರ್ ಆಡ್ಕೊಳ್ಳಿ, 2 ಮ್ಯಾಚ್ ಅಂತೂ ಮಿನಿಮಮ್ ಆಡಲೇಬೇಕು ಅಂತ BCCI ಸ್ಟ್ರಾಂಗಾಗಿ ಹೇಳ್ಬಿಡಿದೆ ವಿಜಯ್ ಹಜಾರೆ ಟ್ರೋಫಿಲಿ. ನೋಡೋಣ ಏನಾಗುತ್ತೆ ಕತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.